ಗಜಮುಖ ನಾನಿನ್ನ ಪಾದವ ನೆನೆವೆ ಗಜಮುಖ ನಾನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ದೇವ ದೇವರ ದೇವ ದೇವ ನೀನಹುದೋ ಓ ದೇವ ದೇವರ ದೇವ ನೀನಹುದೋ ದೇವ ದೇವರ ದೇವ ದೇವ ನೀನಹುದೋ ಓ ದೇವ ದೇವರ ದೇವ ನೀನಹುದೋ ಓ ದೇವ ದೇವರ ದೇವ ನೀನಹುದೋ ದೇವ ದೇವರ ದೇವ ದೇವ ನೀನಹುದೋ ಓ ದೇವ ದೇವ ಓ ದೇವ ದೇವರ ದೇವ ನೀನಹುದೋ ಆ ಸಮಯದೋಳ ಅಭಿಮನ್ಯು ಬೇಸರದೋಳು ಮಾತೆಯಲ್ಲಿ ಒಯ್ದಿದ ತೈ 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 ಮಧ್ಯಾಹ್ನ ಆಗಿ ಹೋಯಿತಲ್ಲ. ಸೂರ್ಯದೇವ ನಡುವಿನಲ್ಲಿ ಬಂದಿದ್ದಾನೆ. ಆಟ ಆಡುತ್ತಾ ಇದ್ದೇವೆ, ಮಕ್ಕಳೆಲ್ಲ ಮನೆಗೆ ಹೋಗಿ ಆಯಿತು. ಸಹಪಾಠಿಗಳೊಬ್ಬರು ಇಲ್ಲ. ಹಾ, ಈಗ ನನಗೆ ಹಸಿವೆ ಬಾಧಿಸುತ್ತಾ ಇದೆ. ಬಹುಶಃ ನನ್ನ ಅಮ್ಮ ನನಗಾಗಿ ಅಡುಗೆಯನ್ನ ಸಿದ್ಧ ಮಾಡಿ ನನ್ನ ಬರ ನಿರೀಕ್ಷಣೆಯಲ್ಲೇ ಇರಬೇಕು. ಹೋಗಿ ಅಮ್ಮನನ್ನು ಕರೆಸಿ. ನನ್ನ ಅಮ್ಮ ಎಲ್ಲಿ ಹೋದ್ಲು? ನಿತ್ಯ ನಾನು ಬರುವಾಗ ನನಗಾಗಿ ಕಾಯುವ ನನ್ನಮ್ಮ ಇವತ್ತು ಕಾಣಿಸುವುದಿಲ್ಲಲ್ಲ. ಎಲ್ಲಿ ಹೋದ್ಲು ನನ್ನ ಅಮ್ಮ? ಅಮ್ಮ ಅಮ್ಮ ಓ ಅಮ್ಮ, ಇಷ್ಟು ಕೂಗಿದ್ರು ನನ್ನ ಅಮ್ಮನೆ ಕೇಳುವುದಿಲ್ವಾ? ಹಾಗಿದ್ರೆ ಮನೆಯಲ್ಲಿ ಇಲ್ಲವೇ? ಎಲ್ಲಿ ಹೋಗಿರಬಹುದು? ಹಾ, ಕೆಲವೊಮ್ಮೆ ಸಮಯ ಕಳೆಯುವುದಕ್ಕೆ ನನ್ನ ಅಮ್ಮನಿಗೆ ಆಚೆ ಮನೆಗೆ ಹೋಗುವ ಅಭ್ಯಾಸ ಉಂಟು. ಕೇಳೋಣ. ಓ ಗೌರಮ್ಮ, ನಮ್ಮ ಅಮ್ಮ ನಿಮ್ಮ ಮನೆಗೆ ಬಂದಿದ್ದಾಳಾ? ಇಲ್ಲವಾ? ಅಯ್ಯೋ, ಅವರ ಮನೆಗೆ ಬರಲಿಲ್ಲ ಅಂತಂದ್ರೆ ನನ್ನಮ್ಮ ಮತ್ತಿನ್ನೆಲ್ಲಿ ಹೋದ್ಲು? ಹಾ, ಅವರ ಮನೆಗೆ ಹೋಗಿರಬೇಕು. ಓ ತಾಯಿ, ನನ್ನ ತಾಯಿ ನಿಮ್ಮ ಮನೆಗೆ ಬಂದಿದ್ದಾಳಾ? ಇಲ್ಲವಾ? ಅಯ್ಯಯ್ಯೋ, ಹಾಗಿದ್ರೆ ನನ್ನ ಅಮ್ಮ ಎಲ್ಲಿ ಹೋದಳು? ಅಮ್ಮ, ನನ್ನ ಅಮ್ಮ ನನಗೆ ಹೊತ್ತಿನ ತೆರೆದುಕೊಳ್ಳಿಕ್ಕೆ ಆಗುದಿಲ್ಲ. ಅಮ್ಮ ಎಲ್ಲಿ ಹೋದಳು ಅಮ್ಮ? ಹಾ, ಕೆಲವೊಮ್ಮೆ ಹೀಗಾಗುವುದುಂಟು. ನಾನು ಬರುವುದಕ್ಕೆ ಸ್ವಲ್ಪ ತಡ ಆದರೆ ಬೇಸರ ಬಂದು ನನ್ನಮ್ಮ ಸಜ್ಜಾಗ್ರಹವನ್ನ ಸೇರುವುದುಂಟು. ಅಲ್ಲಿಯೇ ಇದ್ರೆ ಯಾಕೆ ಹೋಗಿ ನೋಡಬಾರದು? ಅಲ್ಲಿಗೆ ಹೋಗ್ತೇನೆ. ಅಮ್ಮ ಅಮ್ಮ ಎಲ್ಲಿ ಹೋದ್ಲು? ಮಂಜದಲ್ಲಿ ಮಲಗಿರ್ತವ್ಯ ಕಾಡುತ್ತ ಮಂಚದಲ್ಲಿ ಮಲಗಿರ್ತವ್ಯನು ಕಾಡುತ್ತ ಅತಿ ಭೀತಿಯೋಳ್ ಅತಿ ಭೀತಿಯೋಳ್ ಸಂಚಿತ ಚಿಂತೆಯದೇನೆಂದು ಸಂಚಿತ ಚಿಂತೆ ಅದೇನೆಂದು ಚತುರತೆಯಿಂದ
ನುಡಿಸಿದನು. ತಾಯೇ ಚಿಂತಿಪುದೇನು ಕೈದಲಿನ ತಾಯಿಡು ಸಿದ್ಧ ದಿನದಿ ದಿನತೈ ಪೇಳನ್ನೋಳು ಮಾಯವಿದರೋಳಿನ್ನೋ ಪೇಳನ್ನೋಳು ಮಾಯವಿದರೋ ಇನ್ನೋ ತೋಯಜಮುಗಿ ಸುಪ್ರಿಯದು ನೀಯೇಳು ನೀಯೇಳು ಇನ್ನಾಯಾಸಗಳ ಉಳಿದು ಏಳು ಆಯಾಸಗಳ ಉಳಿದು ಇನ್ನಾಯಾಸಗಳ ಉಳಿದು ತಾಯೇ ಚಿಂತಿಪುದೇನು ಪೇಳನ್ನೊಳು ಮಾಯವಿದರೋಳಿನ್ನೋ ಯಾಕಮ್ಮ ಹೀಗೆ ಮಲಗಿದ್ದೀಯಾ? ಏನಾಗಿದೆ ನಿನಗೆ ತಾಯಿ? ಅಮ್ಮ, ಇಷ್ಟು ದಿವಸ ನಾನು ಆಟ ಪೂರೈಸಿ ಬರುವಾಗ ನೀನು ಹೀಗೆ ಪವಡಿಸಿದ್ದಿಲ್ಲ. ಯಾಕಮ್ಮ ಮಲಗಿದ್ದೀಯಾ? ಯಾಕೋ ಒಂದು ರೀತಿಯ ಭಯ ನನ್ನ ಪಾಲಿಗೆ ಉಂಟಾಗುತ್ತಾ ಇದೆ. ಅಮ್ಮ, ಏನಾಗಿದೆ ಅಂತ ಹೇಳು ತಾಯಿ. ಯಾವುದಾದ್ರೂ ಚಿಂತೆ ನನ್ನ ಬಾಧಿಸಿತೆ ಅಥವಾ ನಮ್ಮ ಅರಮನೆಗೆ ಮಾಯಕ ಬಡಿಯುತ್ತೆ, ಭೂತ ಚೇಷ್ಟೆ ಉಂಟಾಯಿತೆ? ಏನಮ್ಮ, ಯಾಕೆ ಹೀಗೆ ಮಲಗಿದ್ದೀಯ ತಾಯಿ? ಅಮ್ಮ, ನಿತ್ಯ ಇದೇ ಸಮಯಕ್ಕೆ ನಾನು ಬರುವಾಗ ಅಡುಗೆ ಸಿದ್ಧ ಮಾಡಿ ನನಗಾಗಿ ಕಾಯುತ್ತಿರುವ ನೀನು ಅಭಿಮನ್ಯು ಈ ಕಡೆಯಿಂದ ಬರ್ತಾನೆ ಆ ಕಡೆಯಿಂದ ಬರ್ತಾನೆ ಅಂತ ನಿರೀಕ್ಷಿಸುತ್ತಿರುವಂತಹ ನೀನು ಯಾಕಮ್ಮ ಇವತ್ತು ಹೀಗೆ ಮೂರೆಗೆ ಮುಸುಕನ್ನಿಟ್ಟ ಮಲಗಿದ್ದೀಯ? ಅಮ್ಮ, ಏನಾಗಿದೆ ತಾಯಿ? ಭೂಷಣ ನಮ್ಮನಿಗೆ ಯಾರೋ ಏನೋ ಹೇಳಿದ್ರು, ಹೌದೇನಮ್ಮ? ಯಾರೇನೆಂದರಮ್ಮ ಯಾರೇ ಎಂದರಮ್ಮ ಯಾರೇ ಎಂದರಮ್ಮ ನಿಮ್ಮನು ಮತ್ಯಾರು ನಿಂದಿಸಿದರಮ್ಮ ನಿಮ್ಮನು ಮತ್ಯಾರು ನಿಂದಿಸಿದರ್ ಅಮ್ಮ ನಿಂದಿಸಿದರ್ ಅಮ್ಮ ಬರಿ ಮೋರೆ ಮುಸುಗ ಇಟ್ಟು
ಮೋರೆ ಮೋಸುಕ ಇಟ್ಟು ಧೀರೆ ಪವಡಿಸುವರ್ ಏನೇ ಧೀರೆ ಪವಡಿಸುವರ್ ಏನೇ ಧೀರೆ ಪವಡಿಸುವರೇನೆ ಅಮ್ಮ ಧೀರೆ ಪವಡಿಸುವರ್ ಏನೇ ಓ ತಾಯಿ, ಯಾಕಮ್ಮ ಹೀಗೆ ಮಲಗಿದ್ದೀಯಾ? ಯಾರಾದ್ರೂ ಏನಾದ್ರೂ ಹೇಳಿದ್ರೆ ನಮ್ಮ ಅರಮನೆಯಲ್ಲಿ ಅನೇಕರಿದ್ದಾರೆ. ಸುಮ್ಮನೆ ಕೆಲಸ ಇಲ್ಲದೆ ಇನ್ನೊಬ್ಬರನ್ನ ಬೈದು ಭಂಗಿಸುವವರು. ಅಂಥವರೇನಾದರೂ ಹೇಳಿದರೆ ಅಮ್ಮ, ನಿನ್ನ ಮನಸ್ಸಿಗೆ ನೋವಾಗುವಂತೆ ಯಾರಾದರೂ ವ್ಯವಹರಿಸಿದ್ರೆ ಹೇಳಮ್ಮ. ಹಾ, ಹೀಗಿರುವುದಕ್ಕೆ ಸಾಧ್ಯ. ಅತ್ತೆ, ನಮ್ಮಜ್ಜಿ ಕುಂತೆ ಮಾತೆ, ಅವಳು ಏನಾದರೂ ಹೇಳಿದ್ರೆ ಅತ್ತೆಯ ಸ್ಥಾನ ಹಿರಿಯ ಸ್ಥಾನ ಎಂಬ ಕಾರಣದಿಂದ ನಿನ್ನ ಏನಾದರೂ ಜರದ್ಲೆ? ಇಲ್ಲಮ್ಮ, ಅವಳು ಹಾಗೆ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ಇನ್ಯಾರು? ಹಾ, ನನ್ನ ದೊಡ್ಡಮ್ಮ, ಅವಳೇನಾದ್ರೂ ಹೇಳಿದ್ಲ? ಛೇ ಛೇ, ಆ ಸ್ವಭಾವವೇ ಅವಳಿಗಿಲ್ಲ. ಹಾಗಿದ್ರೆ ಇನ್ಯಾರು ಹೇಳಿದ್ರು? ದೊಡ್ಡಪ್ಪ ಹೇಳಿದನೆ, ಧರ್ಮರಾಜ? ಛೇ ಛೇ, ಖಂಡಿತ ಮಾತನಾಡಲಿಕ್ಕಿಲ್ಲ. ಹಾಗಿದ್ರೆ ನಮ್ಮ ಇನ್ನೊಂದು ದೊಡ್ಡಪ್ಪ ಭೀಮಸೇನ? ಇಲ್ಲಮ್ಮ, ಹಾಗಲ್ಲ, ಅವನು ಹೇಳುವ ಹಾಗಿಲ್ಲ. ನನ್ನ ಅಪ್ಪ ಏನಾದರೂ ಹೇಳಿದನೆ? ಹಾ, ಹೀಗೆ ಸಾಧ್ಯ ಉಂಟು. ಅಂದರೆ ನಾನು ಹೇಳಿದ್ದು ಕೇಳಿದ್ದಮ್ಮ. ಅಜ್ಜಿ ಆಗಾಗ ಹೇಳ್ತಾ ಇದ್ಲು, ಮದುವೆ ಆದಮೇಲೆ ಹೆಂಡತಿ ಅಪ್ಪನ ಮನೆಗೆ ಹೆಚ್ಚು ದಿವಸ ಹೋಗ್ತಾ ಇದ್ರೆ ಗಂಡನೇ ಸಿಟ್ಟು ಬಂದು ಹೋಗ್ತದಂತೆ. ಅಮ್ಮ, ಆ ವಿಷಯದಲ್ಲಿ ಅಪ್ಪ ನಿನಗೇನಾದರೂ ಹೇಳಿದ್ರಾ? ಚಾಚಾ, ಇಲ್ಲಮ್ಮ, ಹಾಗೆ ನನ್ನ ಅಪ್ಪ ದುಡುಕ್ಲಿಕ್ಕಿಲ್ಲ. ಮತ್ತೆ ಯಾರೇನು ಹೇಳಿದರು? ಚಿಕ್ಕಪ್ಪಂದಿರ ಮಾತಾಡ್ಲಿಕ್ಕಿಲ್ಲ. ಇನ್ಯಾರೇನು ಹೇಳಿದರು? ಯಾರಿಂದ ಏನಾಯಿತು? ಅಮ್ಮ, ಮೋರೆಗೆ ಮುಸುಕನ್ನಿಟ್ಟು ನೋಡು, ಮಧ್ಯಾಹ್ನದ ಈ ಸಮಯದಲ್ಲಿ ಮಲಗಿದ್ದೀಯಲ್ಲ, ಹೀಗೆ ಮಲಗ್ತಾರೇನಮ್ಮ? ಮಧ್ಯಾಹ್ನದಲ್ಲಿ ಮಲಗಿದ್ರೆ ಬಲ್ಲವರ ಮಾತುಂಟು, ಹೆಂಗಸರು ಮಧ್ಯಾಹ್ನ ಸಮಯದಲ್ಲಿ ಮಲಗಿದ್ರೆ ಮನೆಗೆ ಮತ್ತೆ ದರಿದ್ರ ಹಿಡಿತದೆ ಅಂತ ಹೇಳಬೇಕಾದಿಲ್ಲಂತೆ. ಯಾಕಮ್ಮ ಅದನ್ನು ತಿಳಿದು ತಿಳಿದು ಮಲಗಿದ್ದೀಯಾ? ಏನಾಯ್ತಮ್ಮ? ಯಾರಿಂದ ಏನಾಯಿತು? ಅಮ್ಮ, ಈಗ ಅರ್ಥವಾಯಿತು, ಈಗ ಅರ್ಥವಾಯಿತು. ಎದ್ದರಲ್ಲಿ ದುರುಳದೋಯದ್ದರಲ್ಲಿ ಬಹಳಷ್ಟು ಸಂಭವಿಸಿದೆ, ಅಲ್ಲಿ ಬಹಳಷ್ಟು ಸಂಭವಿಸಿದೆ. ಅಲ್ಲಿ ಮರೆಯದ ಬೇಡದ ಉರುಳ ಬೆರವರದು ದುರುಳದಾಯಾದಿಗಳು ಆ ಕೌರವರಿಂದ ಉಪಟಳವಾಯಿತೆ. ಅವರನ್ನೆಲ್ಲ ಪಡೆದು ನಿನ್ನ ಚಿಂತೆಯನ್ನು ದೂರ ಮಾಡ್ತೇನೆ. ಹೇಳಮ್ಮ. ಅಮ್ಮ, ಹಸಿವೆ ಹೆಚ್ಚಾಗಿದೆ, ಹೇಳಮ್ಮ, ಹೇಳಮ್ಮ. ಇಂತು ಸುರುವ ತರಳನನು ಕಂಡು ತರಳನನು ಕಂಡು ಏನ ಹೇಳಲಯ್ಯೋ ನಿನಗೆ ಕಂದ ಕಂದ ಏನ ಹೇಳಲಯ್ಯೋ ನಿನಗೆ ಕಂದ ಕಂದ ಎನ್ನ ಮಾನಗಾನಿಗಾಯಿತಲ್ಲೋ ಕಂದ ಮಗನೇ ಎನ್ನ ಮಾನಗಾನಿಗಾಯಿತಲ್ಲೋ ಕಂದ
ಹಲದರ ತನ್ನಯ ಮಗಳ ಕಂದ ಕಂದ ಹಲದರ ತನ್ನಯ ಮಗಳ ಕಂದ ಕಂದ ಕುರುಕುಲಜ ಕೌರವನಣುಗಗೆ ಕಂದ ಕಂದ ಕುರುಕುಲಜ ಕೌರವನಣುಗಗೆ ಕಂದ ಕಂದ ಏನಗೇಳಲಯ್ಯೋ ನಿನಗೆ ಕಂದ ಕಂದ ಅಭಿಮನ್ಯು ಅಮ್ಮ ನೊಂದೆಯ ಕಂದ ಅಮ್ಮ ಅಮ್ಮ ಅಂತ ಕೂಗುತ್ತಿರುವಾಗ ನನ್ನ ಕಿವಿ ಕೇಳ್ತಾ ಇದೆ ಮಗನೇ. ನಿದ್ದೆ ಬಂದವರನ್ನು ಎಬ್ಬಿಸುವುದು ಕಷ್ಟ ಅಲ್ಲ ಕಂದ. ನಿದ್ದೆ ಬಂದವರಂತೆ ಮಲಗಿದವರನ್ನು ಎಬ್ಬಿಸುವುದೇ ಕಷ್ಟ ಕಂದ. ಇವತ್ತು ಗೊತ್ತಾಯ್ತು ಸರಿಯಾಗಿ. ಅಭಿಮನ್ಯು, ಇದು ತನಕ ನೀನು ಬರುವಾಗ ಬಾಗಿಲಲ್ಲಿ ನಿಂತು ಎಷ್ಟೊತ್ತಿಗೆ ನನ್ನ ಮಗ ಬರುತ್ತಾನೆ ಅಂತ ತುದ್ದ ಮಾಡಿ ಕಾಯುತ್ತಿದ್ದವಳಲ್ವೇನೋ ಹೇಳು. ನಾನು ಅದೇ ನಿರೀಕ್ಷೆ ಮಾಡಿದ್ದೆನಮ್ಮ. ಅಭಿಮನ್ಯು, ಆದ್ರೆ ಏನ್ ಮಾಡೋಣ ಹೇಳು. ಒಂದ್ ಗಾದೆ ಮಾತ್ ನೀನ್ ಅಜ್ಜಿ ಹೇಳುವುದು ಕೇಳಲಿಲ್ವೇ ಹೇಳು. ಮನೆಗೆ ಬೆಂಕಿ ಬಿದ್ರೆ ಅಂಗಳದಲ್ಲಿ ನಿಲ್ಬಹುದಂತೆ, ಮನಸ್ಸಿಗೆ ಬೆಂಕಿ ಬಿದ್ರೆ ಎಲ್ಲಿ ಹೋದ್ರೂ ಸಹಿಸ್ಲಿಕ್ಕೆ ಆಗುದಿಲ್ಲ ಕಂದ. ಅಂತ ಅಪಮಾನ ಆಗಿ ಹೋಯ್ತು ಮಗನೇ. ಅವಮಾನವ? ಹೌದು ಕಂದ. ಯಾರಿಂದ ತಾಯಿ? ಹೆಣ್ಣಿಗೆ ತೌರಾಸೆ, ಹಕ್ಕಿಗೆ ಗೂಡಾಸೆ ಸುಳ್ಳಲ್ವಲ್ಲ. ಹೌದು. ಹಾಗೆ ಮೊನ್ನೆ ದಿನ ನಾನು ದ್ವಾರಕೆಗೆ ಹೋದೆ ಮಗ. ಹೋದಾಗ ಅವರೆಲ್ಲ ಕುಳಿತು ಸಮಾಲೋಚನೆ ಮಾಡ್ತಾ ಇದ್ರು. ನನ್ನನ್ನು ಮಾತಾಡಿಸಿದ್ರು. ಸಮಾಲೋಚನೆ ಏನು ಅಂತ ನಾನತ್ತ ಗಮನ ಹರಿಸಿದೆ. ಯಾರು? ನಿನ್ನ ದೊಡ್ಡಣ್ಣನೇ ನೇತಾರನಾಗಿ ಸಮಾಲೋಚನೆ ಮಾಡ್ತಾ ಇದ್ದ. ಸಮಾಲೋಚನೆಯ? ಸಮಾಲೋಚನೆ. ಏನಮ್ಮದು? ದೂರಾಲೋಚನೆ ಮಗನೇ. ದೂರಾಲೋಚನೆ? ನನಗೂ ಕಿವಿ ಕೊಡೋಣ ಅಂತ ಅನ್ನಿಸಿತು. ಬೇರೆ ಏನಲ್ಲ ಕಂದ. ರೋಗಿ ಬಯಸಿದ್ದು ಹಾಲು, ವೈದ್ಯ ಕೊಟ್ಟದ್ದು ಹಾಲು ಎಂಬ ಹಾಗೆ ನಾನು ಊಹಿಸಿಕೊಂಡು ಹೋದದ್ದು ಅದೇ. ಯಾವ್ದಮ್ಮದು? ಬೇರೆ ಯಾವುದಲ್ಲ. ನಿನ್ನ ದೊಡ್ಡ ಮಾವ ಬಲಭದ್ರನಿಗೆ ಒಬ್ಬಳು ಮಗಳಿದ್ದಾಳೆ, ಕನಕಾಂಗಿ ಎಂಬವಳು. ಗೊತ್ತಾ? ನೀನ್ ಹೇಳಿದ್ ಕೇಳಿದ್ದೇನೆ ಅಲ್ವಾ? ಸರಸಕ್ಕಾಗಿ ಮಾತಾಡ್ತಾ ಇದ್ದೇವಲ್ಲ. ನಾನು ಹೋದದ್ದು ಅದೇ ವಿಷಯಕ್ಕಾಗಿ. ಅಂದ್ರೆ ಕನಕಾಂಗಿಯನ್ನು ನಮ್ ಸೊಸೆ ಮಾಡಿಸಿಕೊಳ್ಳೋಣ ಅಂತ. ಅಂದ್ರೆ ನಿನಗೆ ಹೆಂಡತಿ ಆಗಿಸೋಣ ಅಂತ. ಅಷ್ಟೇ ಅಲ್ವಾ? ಹೌದು. ಆದ್ರಾಯ್ತು, ಮುಗಿತಲ್ಲ. ಅಲ್ಲ ಮಗನೇ, ಅವರೆಲ್ಲ ಮಾತಾಡ್ತಾ ಇದ್ದದ್ದು ಏನು? ಏನಂತೆ? ಬೇರೆ ವಿಷಯ. ಕನಕಾಂಗಿಯನ್ನು ಕೌರವನ ಮಗ ಆ ಲಕ್ಷಣನೇ ಕೊಡುವುದು ಅಂತ ಮಾತಾಡಿದ್ರು. ಒಟ್ಕೊಂಡು ಹಾಳಾಗಿ ಏನೀಗ? ಅಲ್ಲ, ನಾನ್ ಕೇಳಿದೆ. ಹೌದು, ಕೊಡುದಿಲ್ಲ ಅಂತ ಹೇಳಿರಲ್ವಾ? ಮುಗಿತಲ್ಲ. ಏನು ಈ ಲೋಕದಲ್ಲಿ ಹೆಣ್ಣು ಮಕ್ಕಳಿಗೆ ಏನು ಬರಗಾಲ ಹಿಡಿದು ಹೋಗಿದ್ಯಾ? ಅದಲ್ಲ ಮಗನೇ, ಒಬ್ಬರಲ್ಲಿದ್ರೆ ಒಬ್ರು ಕೊಡ್ತಾರೆ. ನೀನ್ ಹೇಳಿದಾಗೆ ಒಬ್ಬರಲ್ಲದಿದ್ರೆ ಮತ್ತೊಬ್ರು ಕೊಡಬಹುದು. ಅದಲ್ಲ, ಹಳೆ ಬೇರು ಹೊಸ ಚಿಗುರು ಕೂಡಿದರೆ ಮರ ಸೊಬಗು. ಅದಕ್ಕಾಗಿ ಹತ್ತಿಲ್ಲ ಹಲವಿಲ್ಲ, ಚಂದ್ರವಂಶದ ಕುಲದ ಕುಡಿ ನೀನೊಬ್ಬನೇ ಅಲ್ವೇನೋ ನನಗೆ. ನನ್ನ ದೊಡ್ಡಣ್ಣನಿಗೂ ಹಾಗೆ, ನಿನ್ನ ದೊಡ್ಡ ಮಾವನಿಗೆ ಕನಕಾಂಗಿ ಒಬ್ಬಳೇ ಮಗಳು. ಅವಳನ್ನ ತಂದ್ರೆ ಎಷ್ಟು ಒಳ್ಳೇದಾದೀತ್ ಹೇಳು. ಅದೇ ಸಂಬಂಧವೇ ಆಗ್ಬೇಕಾ? ಅಲ್ಲ, ಆಗ್ಬೇಕು ಅಂತ ಕೇಳಿದೆ ನಾನು. ಸೋದರಿಕೆಯ ಸಂಬಂಧ ಅಲ್ವಾ? ಕೇಳಿದ್ರೆ ಆಗುವುದಿಲ್ಲ ಅಂತ ಹೇಳಿದ. ಅಪಮಾನ ಮಾಡಿ ಕಳಿಸಿದ. ನಿನಗೆ ಏನುಂಟು? ನಿನ್ಗೆ ಯಾಕೆ ಕೊಡ್ಬೇಕು? ಇರೋದಕ್ಕೊಂದು ಮನೆ ಇಲ್ಲ, ಊಟ ಮಾಡ್ಲಿಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ, ಉಟ್ಟುಕೊಳ್ಳಿಕ್ ಬಟ್ಟೆ ಪಿತಾಂಬರ ಇಲ್ಲ, ತೊಟ್ಟುಕೊಳ್ಳಿಕ್ ಆಭರಣದ ವ್ಯವಸ್ಥೆ ಇಲ್ಲ, ಕೊಡುವುದೇ ಇಲ್ಲ ಅಂತ ಅಪಮಾನ ಮಾಡಿ ಕಳಿಸಿಬಿಟ್ಟ. ಕೊಡುವುದು ಲಕ್ಷಣನಿಗಂತೆ. ಲಕ್ಷಣೆ ಕೊಡ್ತಾನಂತ? ಹೌದಂತೆ. ಯಾರಿಗೆ ತಾಯಿ ಗಣ್ಯತ್ರವು ದೂರುವುದ್ಯಾರಿಗೆ ತಾಯಿ ಗಣ್ಯತ್ರವು ವಾರಿ ಜಾಂಬಗ ಇರಲು ಅನ್ಯತ್ರವು ವಾರಿ ಜಾಂಬಗ ಇರಲು ಬೇರೋರ್ವರಿದ ಬಿಡಿಸುವರೇ ಬೇರೋರ್ವರಿದ ಬಿಡಿಸುವರೇ ಮದನಾರಿಯುತ ತಿಳಿಯೇ ಮದನಾರಿಯುತ ತಿಳಿಯೇ
ಹೌದು. ಅಲ್ಲಿಗೆ ಮುಗಿಯುವುದಿಲ್ಲಲ್ಲ. ದ್ವಾರಕೆಯಲ್ಲಿ ಏನೇ ನಡೆಯುವುದಿದ್ರು ಕೊನೆಯ ತೀರ್ಮಾನವನ್ನ ಪಡೆಯುವವ ಕೊಡುವವ ಯಾರು? ನಮ್ಮ ಸಣ್ಣಣ್ಣ ಶ್ರೀಕೃಷ್ಣ ಪರಮಾತ್ಮ. ಹೌದು. ಅವನಲ್ಲಿ ನೀನು ಹೋಗಿ ಹೇಳಲಿಲ್ವಾ? ಸಮಸ್ಯೆ ಪರಿಹಾರ ಆಗ್ತಿರ್ಲಿಲ್ವಾ? ಅವನಲ್ಲಿ ಹೇಳಿಲ್ಲ. ಆದ್ರೆ ಮಗಳು ಇವನು ಮಗಳಲ್ವಾ, ಏನ್ ಮಾಡಿಕೊಳ್ಳೋಣ? ಅದು ನಮಗ್ ಕೊಡುವುದಿಲ್ಲ ಅಂತ ಹೇಳಿ ನಮ್ಮ ದ್ವೇಷಿಗರಾದಂತ ಕೌರವನ ಮಗನಿಗೆ ಕೊಡ್ತಾನೆ ಅಂತ ಹೇಳಿದ್ರೆ ಆವಾಗ ನಾವ್ ಎಷ್ಟು ಸಣ್ಣವರಾಗ್ಲಿಲ್ಲ ಹೇಳು. ನಮ್ಮನ್ನ ಅಪಮಾನ ಮಾಡಿದಾಗಲ್ವಾ, ಮೂಗು ಕೊಯ್ದು ಕನ್ನಡಿ ಕೊಟ್ಟಾಗಲ್ವಾ? ಸಣ್ಣ ಮಾವನಲ್ಲಿ ಹೇಳಿದ್ರೆ ಏನು ಉತ್ತರ ಕೊಡ್ಲಿಲ್ಲ. ವಿಧಿ ಇಚ್ಛೆ ಅಂತ ಅವ ಭಾವಿಸಿದ್ನ. ಹೌದು, ಏನ್ ಮಾಡ್ಲಿ ಹೇಳು. ದೊಡ್ಡ ಮಾವ ಕೊಡುವುದಿಲ್ಲ, ಹೌದು. ಸಣ್ಣ ಮಾವ ಉತ್ತರಿಸುವುದಿಲ್ಲ, ಕೌರವನ ಮಗನಿಗೆ ಕೊಡ್ತಾರೆ ಅಲ್ವಾ? ನಮಗೆ ಅಪಮಾನ ಮಾಡಿದಾಗಲ್ಲ. ಅಮ್ಮ ಯೋಚಿಸಬೇಕಾದಿಲ್ಲ. ಏನು? ಆ ದಾಯಾದಿಗಳಾಗಿರುವಂತ ಕೌರವರನ್ನೆಲ್ಲ ಬಡಿದು ಕೆಡಹುತ್ತೇನೆ. ಆಮೇಲೆ ಆ ಲಕ್ಷಣನಿಗೆ ಮತ್ತೆ ಜೀವನದಲ್ಲಿ ನೀನು ಮದುವೆಯೇ ಬೇಡ ಅಂತ ಅವನ ಬಾಯಿಂದಲೇ ಹೇಳಿಸ್ತೇನೆ. ಅವರಿಗೆಲ್ಲ ಆ ಶಾಸ್ತಿ ಆಮೇಲೆ ನಾನು ಮಾಡ್ತೇನೆ. ಅಮ್ಮ ಆ ನಂತರ ಇಬ್ಬರು ಹೋಗೋಣ ನಮ್ಮ ದೊಡ್ಡ ಮಾವನಲ್ಲಿಗೆ. ಹೋಗಿ ಅವನ ರಟ್ಟೆಗೆ ಕೈ ಕೊಡ್ತೇನೆ. ಏನ ನನ್ನ ಮಾವ ಏನ ಕೊಡುವುದಿಲ್ವಾ ಹೇಳಿ ಅವನ ರಟ್ಟೆ ಹಿಡಿತೇನೆ, ಜುಟ್ಟಿಗೆ ಕೈ ಕೊಡ್ತೇನೆ, ಎಳೆದು ಕಂಬಕ್ಕೆ ಕಟ್ತೇನೆ. ಪುರೋಹಿತರು ಇದ್ರು ಬರ್ಲಿ, ಆ ಮಾವನನ್ನ ಕಂಬಕ್ಕೆ ಕಟ್ಟಿ ಅವನ ಎದುರಿನಲ್ಲಿಯೇ ಅದೇನೋ ಕಟ್ತಾರಲ್ಲ ತಾಳಿ, ಅದನ್ನ ಬಿಗಿತೇನೆ. ಮುಗೀತ ನಿನ್ನದು? ಮದುವೆ ಮಾಡಿದ್ರೆ ಸಾಕಲ್ವಾ? ಸುಮ್ಮನೆ ನಾನು ಮಾಡ್ತೇನೆ. ಹೇಳಿ ಸುಲಭದೆಲ್ಲ ಆಗ್ತದೆ ಹೇಳು. ಯಾಕಾಗುವುದಿಲ್ಲ? ಕೊಡುವುದಿಲ್ಲ ಅಂದ್ರೆ ಅದೇ ಯಾರ ರಟ್ಟೆ ಕೈ ಕೊಡೋದು? ಅಮ್ಮ ನಾನು ಕೇಳಿದ್ದೇನೆ, ಕತೆ ಏನು ಗೊತ್ತಿಲ್ಲ ಅಂತಲ್ಲ, ಅಜ್ಜಿ ಹೇಳುವ ಕತೆ ಕೇಳಿದ್ದೇನೆ. ಏನ್ ಹೇಳು? ನಿನ್ನ ಮದುವೆ ಪರಿಣಯದ ಕಾಲದಲ್ಲಿ ನಿನ್ನ ಮದುವೆ ಹೌದೌದು ಪರಿಣಯ, ಹೌದು, ಸುಭದ್ರಾ ಪರಿಣಯ. ಹೌದಾ? ನಮ್ಮ ಅಜ್ಜಿ ಕತೆ ಹೇಳ್ತಿದ್ಲು. ಏನು? ಗಲಾಟೆಯಲ್ಲೇ ಮದುವೆ ಆಗಿದೆಯಂತೆ. ಹಾಗಾಗಿ ನನ್ನ ಮದುವೆ ಬಹುಶಃ ಗಲಾಟೆಯಲ್ಲೇ ಆಗುತ್ತದೆ. ಪರಂಪರೆ ಏನ್ ಮಾಡ್ಲಿಕ್ಕೆ ಬರುವುದಿಲ್ಲ. ನಡೀಲಿ. ಹಾಗಂತ ಮಕ್ಕಳು ಮಾತು ಲೆಕ್ಕಕ್ಕಲ್ಲ ಅಂತ ತೇಲಿಸಿ ಬಿಡುವಾಗಿಲ್ಲ ಮಗನೇ. ಪ್ರಯತ್ನ ಮಾಡ್ಬೇಕು. ಹೌದು, ಮಾಡುವುದೇ ಹೇಗೆ? ಮಗನ ಮಾತ ಲಾಲಿಸುತ್ತ ಮಗುದೇ ಗರುಷದಿ ಮಗನ ಮಾತ ಲಾಲಿಸುತ್ತ ಮಗುದೇ ಗರುಷದಿ ಮಗನ ಮಾತ ಲಾಲಿಸುತ್ತ ಮಗುದೇ ಗರುಷದಿ ನಗುತನಲವಿನಿಂದ ಪೊರಟಳಂದು ವೇಗದಿ ನಗುತನಲವಿನಿಂದ ಪೊರಟ ಅಂದು ವೇಗದಿ ನಗುತ್ತ ಹೊರಡಳಂದು ಬೇಗದಿ ನಗದರನೊಳು ಪೇಳ್ವೆಯೆಂದು ನಾರಿ ಪದುಳದಿ ನಗದರನೊಳು ಪೇಳ್ವೆನೆಂದು ನಾರಿ ಪದುಳದಿ ಆ ನಾರಿ ಪದುಳದಿ ಬಗೆ ಬಗೆಯ ಸ್ಮರಣೆ ಗೈದು ಸುಗುಣಿ ಗಮಕದಿ ಬಗೆ ಬಗೆಯ ಸ್ಮರಣೆಗೈದು ಸುಗುಣೆ ಗಮಕದಿ ನಗದರನೊಳು ಪೇಳ್ವೆಯೆಂದು ನಾರಿ ಪೊದುಳದಿ ಆ ನಾರಿ ಪೊದುಳದಿ ಬಗೆ ಬಗೆಯ ಸ್ಮರಣೆಗೈದು ಸುಗುಣೆ ಗಮಕದಿ ಬಗೆ ಬಗೆಯ ಸ್ಮರಣೆಗೈದು ಸುಗುಣೆ ಗಮಕದಿ
ಮಗನ ಮಾತನಾಲಿದುತ್ತ ಮುಗುದೆ ಹರುಜದಿ ಮಗನ ಮಾತನಾಲಿದುತ್ತ ಮುಗುದೆ ಹರುಷದಿ. ಅಭಿಮನ್ಯು ಅಮ್ಮ ಕಂದ, ಅಮ್ಮ ಸರಿಯಾದ ವಿಷಯವನ್ನೇ ನೀನು ಮಂಡಿಸಿದೀಯಾ. ಆದ್ರೆ ಇದು ತನಕ ನಾನು ಆಲೋಚನೆ ಮಾಡಿದ್ದೆ ಬೇರೆ. ನನ್ನ ಮದುವೆ ವಿಷಯ ಪ್ರಸ್ತಾಪ ಮಾಡಿದೆಯಲ್ಲ, ಹೌದು, ಆ ವಿಭಾಗದಲ್ಲಿಯೂ ಆದದ್ದಷ್ಟೇ ಅಲ್ವೇ? ಮತ್ತೆ ಸರಿ, ನಮ್ಮ ದೊಡ್ಡಣ್ಣ ನಿನ್ನ ದೊಡ್ಡ ಮಾವ 6 ಬಿಟ್ಟು 9 ಮತ್ತೆ ಮಧ್ಯೆ ಲೆಕ್ಕಾಚಾರವೇ ಇಲ್ಲ ಅವನದ್ದು. ಹಾಗಂತಾದ್ರೆ ಈ ಮುಖದಲ್ಲಿ ನಾವು ಪ್ರಯತ್ನ ಮಾಡ್ಲೇಬೇಕೀಗ. ಬೇರೆ ಏನಲ್ಲ, ನಿನ್ನ ಸಣ್ಣ ಮಾವನಲ್ಲಿ ಹೋಗಿ ನಾವು ವಿಷಯವನ್ನೆಲ್ಲ ಪ್ರಸ್ತಾಪಿಸಿಕೊಂಡೇವಂತಾದ್ರೆ ಆತ ನಮ್ಮ ಬಗ್ಗೆ ಕರುಣೆ ಹೊಡೆದು ನಮ್ಮ ಬಗ್ಗೆ ಕನಿಕರ ತೋರಿಯೇ ತೋರ್ತಾನೆ. ತೋರಿದ್ರೆ ಸರಿ, ಸುಮ್ಮನಿದ್ದಾನೋ ನಿಮ್ಮ ಇಷ್ಟದಂತೆ ಮಾಡಿ ಅಂತ ಅರ್ಥ ಬರ್ತದೆ. ಹೌದು, ಆಮೇಲೆ ನಾನು ನೋಡಿಕೊಳ್ತೇನೆ ಅಲ್ವಾ? ಪ್ರಯತ್ನ ಮಾಡುವುದೇ ನಾವು. ಮಾಮ, ದೊಡ್ಡ ಮಾಮ ಮಾತು ಕೇಳಿದ್ರೆ ಸರಿ ಸರಿ, ಆಮೇಲೆ ನನ್ನನ್ನು ನೀನ್ ತಡಿಲಿಕ್ಕಿಲ್ಲ. ಆಯ್ತು, ಬೀಳುದೇ ಮಾವನಿಗೆ. ಬಾಗುವುದು ನೆಲದೊರೆಗೆ ಬಾಗುವುದು, ಮತ್ತೆ ಬಾಗುವುದಂದ್ರೇನು? ಸರಿ, ನಿಲ್ಲುವುದೇ. ಸರಿ ಸರಿ, ಸಿದ್ಧತೆ ಎಲ್ಲ ಆಗಿದೆಯಲ್ಲ? ಹೋಗೋಣ. ಸಿದ್ಧತೆ ಆಗಿದೆಯಲ್ಲ? ಆಯ್ತಮ್ಮ. ಶ್ರೀಕೃಷ್ಣನನ್ನು ಸ್ತುತಿಸುತ್ತಾ ಧಾರಾವತಿವರೆಗೆ ಹೋಗೋಣ. ಅಮ್ಮ, ಹಸಿವೆ ಆಗಿದೆ. ಈ ಮರದಲ್ಲಿ ಹಣ್ಣುಂಟಲ್ಲ, ಸರಿ, ಅದನ್ನ ತೆಗೆದು ತಿಂದ್ರೆ ಆಯ್ತು. ಹಣ್ಣಿಗೆ ಕೈ ಹಾಕಿದ್ಯಾಕೆ? ಹಣ್ಣಿರುವುದು ಯಾಕೆ? ತಿನ್ನುವುದಕ್ಕೆ. ಅದಕ್ಕೆ ಕೈ ಹಾಕಿದ್ದು. ಕೇಳಿ ಕೊಯ್ಬೇಕಿತ್ತು. ಯಾರು ಇರ್ಲಿಲ್ಲ, ನಾನಿದ್ದೆ. ಗೊತ್ತಾದ್ದೀಗ. ಉಪವನ ಯಾರದ್ದು ಗೊತ್ತಿಲ್ಲ. ಇಲ್ಲಿ ಯಾರಿದ್ದೀರಿ ಅಂತ ಕೂಗಿ ಕರೆಯಬೇಕಿತ್ತು. ಯಾಕಯ್ಯ? ಎಂತ ಉಪವನ ನಮ್ಮದ್ದು, ದೊಣ್ಣೆರಾಯನ ಅಪ್ಪಣಿಯು ಅಂತ. ಹಾಳು ಹೆಚ್ಚು ಮಾತಾಡಿದ್ರೆ ಹಣ್ಣಿಗೆ ಕೈ ಹಾಕಿ ನಿನ್ನ ಕೈಯನ್ನು, ಇಲ್ಲಿಗೆ ಬಂದ ನಿನ್ನ ಕಾಲನ್ನು ಕೂಗಬೇಡ್ವಾ? ನೀನು ಕೂಗಿದ್ರಲ್ಲ ಹೆದರುವ ನಾನಲ್ಲ. ಯಾಕೆ ಬೊಬ್ಬೆ ಹೊಡಿತಾ ಸಾಯ್ತ? ನೀವು ಕೂಗುದೊಂದು ಕೇಳ್ತದೆ, ಬಾಯಲ್ಲಿ ಕಣ್ಣಲ್ಲಿ ಯಾವುದು ಗೊತ್ತಾಗುದಿಲ್ಲ. ತಪ್ಪಾಯ್ತು ಅಂತ ಕಾಲ್ ಹಿಡಿ. ತಪ್ಪಾದ್ರಲ್ವಾ? ಎಂತದ ಮಾಡಿದ ತಪ್ಪೆ ಅಲ್ಲ. ಇವು ಮಾತಾಡಿದ ಮೇಲೆ ಜೀವ ಉಂಟು ಅಂತ ಗೊತ್ತಾಯ್ತು. ನೀನೇನು ಬೋತ್ವಾ ಪ್ರೇತ್ವಾ? ಯಾರು ಯಾರು ಅಂತ ನನಗೆ ಗೊತ್ತು. ಹೌದಾ? ಹಣ್ಣಿಗೆ ಹಾಕಿದಾಕೆ ಕೇಳಿದೆ. ಕಾಲ್ ಹಿಡಿತೀಯ ಅಲ್ಲ ಕೈ ಮುರಿಬೇಕಾ? ನೋಡು, ಪ್ರಕೃತಿ ದತ್ತವಾಗಿ ಬೆಳೆದ ಹಣ್ಣು ನಾವು ಬೆಳೆಸಿದ್ದು. ನಾನೇನ್ ಹಾಳು ಮಾಡ್ಲಿಲ್ಲ, ತಿನ್ನಬೇಕು ಅಂತ ಆಸೆ ಪಟ್ಟೆ. ಕೇಳಬೇಕಿತ್ತು. ನೋಡ, ಈಗ ಆಗಿ ಹೋಯ್ತು. ಮತ್ತೆ ಇದಕ್ಕೆ ಮತ್ತೆ ಕ್ಷಮೆ ಕೇಳಬೇಕು ಅಂತ ಹೇಳಿದ್ರೆ ನಿನ್ನ ಹಿಡಿದು ಬಡಿ. ಕಾಲ್ ಹಿಡಿಯುವುದಾ? ಹೌದಾ? ಬಡಿತಾರೆ, ಗೊತ್ತುಂಟು. ಬಾರ. ಜೀವ ಬಿಡು, ಜೀವ ಬಿಡು. ಯಾರ ಜೀವ ಬಿಡುವುದು? ನನ್ನ ಜೀವ ನಿನ್ ಕೈಲುಂಟು. ಜೀವ ಬಿಡು. ಜೀವ ಬಿಡು. ಹೋದ ಸತ್ತ. ನಿಮ್ಮೆಣ್ಣು ಕೈಯ, ನಿಮ್ಮೆಣ್ಣು ಕೈಯ, ಎಂತದ? ನಿಮ್ಮೆಣ್ಣು ಕೈ ಬೇಡ.
ನಿಂಬೆಹಣ್ಣು 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 ನಿಂಬೆಹಣ್ಣ ಕೊಯ್ಬೇಡ. ಕೊಯ್ಯುವುದಿಲ್ವಾ? ಅದಕ್ಕೂ ಹುಳಿ ಉಂಟು. ಆಯ್ತು, ನಮಗೆ ಹೆಚ್ಚುಂಟು. ನಿನಗೆ ಹೆಚ್ಚಿದ್ದರಿಂದ ಕಡಿಮೆ ಆಯ್ತು. ಈಗ ಗೊತ್ತಾಯ್ತಾ? ಬೇಡ, ಇನ್ನು ಹೆಚ್ಚು ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡ ಆಯ್ತಾ? ಏಯ್, ನೀನಲ್ಲ, ನಿನ್ನೊಟ್ಟಿಗೆ ಇನ್ನೊಬ್ಬ ಜನ ಇದ್ರು ನಾನು ಹೆದರ್ಲಿಕ್ಕಿಲ್ಲ. ನೋಡು, ಮಾಡಿದ್ದು ಅಪರಾಧ ಆಯಿತು ಅಂತ ನೀನು ಮತ್ತಿನ್ ಯಾರಿಗೆ ಹೇಳಿದ್ರು ನಾನು ಹೆದರುವುದಿಲ್ಲ. ಅಪರಾಧಿ ನಾನಲ್ಲ. ಮತ್ತೇನು ಯಾರು ಬಂದ್ರು ಕೇಳಲಿಕ್ಕೂ ಇಲ್ಲ. ಗೊತ್ತಾಯ್ತಾ? ಪೆಟ್ಟು ಕಟ್ಟು ಹೋಗಿ ನಮ್ಮ ಅಪ್ಪನಿಗೆ ಹೇಳಬೇಕು. ಇದಾ ಸರಿ. ವನರಕ್ಷಕ ನೀನು. ಹೌದು, ನಮ್ಮ ಅತ್ತಿಗೆ ಗುಣವಾಗಿ ಅಲ್ಲೇ ಇರಬೇಕಾದವ. ಇಲ್ಲಿಗೆ ಬಂದೆ. ಕುಲ ಶೀಲನಿ ಒಲಿದೋ ಕೇಳು ಖಳ ಕುಲ ಶೀಲನಿ ನೊಲಿದು ಕೇಳು ಖಳ ಕುಲ ಶೀಲನಿ ನೊಲಿದು ಕೇಳುವೆನು ಹೊಸ ಲೀಲೆಯ ಲಾಲಿಸೋ. ಹೌದಾ? ಕೇಳುವೆ ನಾ ಹೊಸ ಲೀಲೆಯ ಲಾಲಿಸೋ. ಹೊಲಿದು ಯಾವ್ದಲ್ಲಿ ಹೊಲಿಯುವುದ? ಕಳಕುಲ ಚೀಲ ನೀ ಹೊಲಿದು. ಶೀಲ ನೀನು ಹೊಲಿದು? ಹೌದು. ಏನು ಒಡೆಯ, ನಾನು ಉಪ್ಪು ಅನ್ನದಲ್ಲಿದ್ದವನು. ಉಪ್ಪನ್ನ? ನಿಮ್ಮ ಉಪ್ಪು ಅನ್ನದಲ್ಲಿದ್ದವನು. ಅದ್ರೊಳಗೆ ಇದ್ದವನ? ಅಲ್ಲೇ ನಮ್ಮ ಉಪಮನದಲ್ಲಿ. ಹೌದು. ಏನು? ಓ, ಘಟ್ಟದ ಗುಜ್ಜ. ಪ್ರಭು, ಯಾವ್ದು ಗುಜ್ಜ? ತಮ್ಮ ಹೆಸರು ಘಟ್ಟದ ಗುಜ್ಜ. ಪ್ರಭು, ಘಟೋತ್ಕಚ. ಒಡೆಯ, ಹೊಸ ವಾರ್ತೆಯನ್ನುಂಟು, ಕೇಳಬೇಕು. ಏನು ಹೇಳು? ಚಿನ್ನನೋರ್ವನು ಬಂದು ಹೆಣ್ಣನ್ನು ಕರಕೊಂಡು, ಚಿನ್ನನೋರ್ವನು ಬಂದು ಹೆಣ್ಣನ್ನು ಕರಕೊಂಡು, ಚಿನ್ನನೋರ್ವನು ಬಂದು ಹೆಣ್ಣನು ಕರಕೊಂಡು, ಹೆಣ್ಣನು ಕರಕೊಂಡು, ಬಣ್ಣದ ರಥವೇದು ತಿನ್ನ ಗರ್ವದೊಳು, ಬಣ್ಣದ ರಥವೇದು ಬಣ್ಣದ ರಥವೇದು ಬಣ್ಣದ ರಥವೇದು ಬಣ್ಣದ ರಥವೇದು ತಿನ್ನ ಗರ್ವದೊಳು, ಬಣ್ಣದ ರಥವೇದು ತಿನ್ನ ಗರ್ವದೊಳು, ಕೇಳು ಕೇಳು ಖಳಕುಲಶೀಲ ನೀಲುದ್ಯೋ. ಒಡೆಯ, ಮತ್ತೆ ಉಪವನದಲ್ಲಿ ನಾನಿರುವ
ಹೊತ್ತಿನಲ್ಲಿ ಹಾ ಒಬ್ಬ ಸಣ್ಣ ಹುಡುಗ ಬಂದ. ಸಣ್ಣ ಹುಡುಗ? ಹೌದಪ್ಪ. ಹಾ ಸಣ್ಣ ಹುಡುಗ ಬಂದಿದ್ದು ಮಾತ್ರ ಅಲ್ಲ, ಹಾ ಅವನ ಜೊತೆಯಲ್ಲಿ ಹಾ ದುಳ್ಳು ಹೆಣ್ಣು ಉಂಟು. ಒಬ್ಬಳು ಹೆಣ್ಣು ಸಣ್ಣ ಹುಡುಗ ಒಂದು ಮಗುವನ್ನ ಕರೆದುಕೊಂಡು ಬಂದಿದೆ. ಹೌದು ಹೌದು. ಅಷ್ಟೇ ಅಲ್ಲ, ಹಾ ಅವರು ಕಾಲಲ್ಲಿ ನಡ್ಕೊಂಡು ಬರಲಿಲ್ಲ. ಮತ್ತೆ ಅಂದ್ರೆ ಇದು ಬಣ್ಣದ ರಥ ರಥ. ತೇರು. ಹೌದು ಹೌದು. ರಥ. ರಥ ಯಾರಿ ಬಂದಿದ್ದಾರೆ? ಶ್ರೀಮಂತರ ಮಕ್ಕಳು ಇರುವುದಕ್ಕೆ ಅನುಮಾನ ಇಲ್ಲ. ಸತ್ಯವೇ. ಹೌದು. ಹಾ ಅಷ್ಟೇ ಅಲ್ಲ, ಹಾ ಅವರು ಬಂದು 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 ಹಾ ಉಪವನದಲ್ಲಿ ಬಂದದ್ದು ಮಾತ್ರ ಅಲ್ಲ, ನಮ್ಮ ಹಿಡಂಬಾವರವನ್ನ ಪ್ರವೇಶ ಮಾಡಿದ್ರು. ಅಷ್ಟೇ ಅಲ್ಲ, ಬಂದು ಏನು ಮಾಡಿದ್ರು? ಮಾಗಿದ ಹಣ್ಣಿಗೆ ಕೈ ಹಾಕಿದ್ರು. ಹಣ್ಣು ಹಾ. ಹಸಿವೆ ಆದಿರ್ಬೇಕು. ಏನ ಏನ ಹೋಗ್ಲಿ ಬಿಡು, ತಿಂದ್ಕೊಂಡು ಹೋಗಿ. ಹಣ್ಣಿಗೆ ಕೈ ಹಾಕಿದ್ದು ಮಾತ್ರ ಅಲ್ಲ, ಹಾ ನಾವು ನೋಡ್ತಾ ಇದ್ದೆ, ಹಾ ಹಣ್ಣು ಕೊಯ್ದು ತಿನ್ನುವ ಜೊತೆಗೆ ಹಾ ಕಾಯನ್ನು ಕೊಯ್ದು ಬಿಸಾಡಿದ್ರು. ಹಾ ಆಗ ತಡ ಮಾಡಲಿ ನೋಡ್ಯಾ. ರಕ್ಷಕನಾಗಿ ಇಟ್ಟಿರುವಂತ ನೀನು ಹೋಗಿ ಕೇಳಿಲ್ವಾ? ಕೇಳಿದ್ದು ಮಾತ್ರ ಅಲ್ಲ, ತಡ ಮಾಡ್ಲಿಲ್ವಾ? ತಡದರಮ್ಮನು ಬಂದು ಕೆಡುಗು ತಟ್ಟಿದ ತಡೆದ ಎಮ್ಮನು ಕೊಂದು ತಡೆದ ಎಮ್ಮನು ಕೊಂದು ಕೆಡುಗು ತಟ್ಟಿದ ನೋಡು ಕೆಡುಹು ಅಟ್ಟಿದ ನೋಡು ಕೊಡುಹು ತಟ್ಟಿದ ನೋಡು ನುಡಿವೆ ಏನವನುರು ಕಡುಗಲಿತನವ ನುಡಿವೆ ಏನವನುರು ಕಡುಗಲಿತನವ ಕೇಳು ಖಮಗುಣಶೀಲ ನೀನುರಿದು ಒಡಿಯಾ ಹಾ ಒಡಿಯಾ ಹೋಗಿ ತರದೆ. ಹಾ ತರದ್ದು ಮಾತ್ರ ಅಲ್ಲ, ಯಾರು ನೀನು ಏನು ಅಂತ ಕೇಳಿದೆ. ಹೌದಾ? ಹುಡುಗ ಸುಮ್ಮನೆ ಬಿಡ್ಲಿಲ್ಲ. ಏನು ಮಾಡಿದ? ನಮ್ಮನ್ನ ಬಡಿದು ಕೆಡವಿ ಹಾ ಕುಟ್ಟಿ ಹಾ ಮೆಟ್ಟಿ ಹಾ ಅಷ್ಟಿದ್ದಾನೆ. ಅಷ್ಟೇ ಅಲ್ಲ, ಹುಡುಗ ಸಾಮಾನ್ಯದವನಲ್ಲ ಒಡಿಯಾ. ಆಹಾ, ಹುಡುಗನ ತೇಜಸ್ಸು ಅಂದ್ರೆ ಇದು ಯಾವ್ದು? ಇದು ಸೋಮನ ತೇಜ. ಸೋಮ ರೂಪದಲ್ಲಿ ನಿಮ್ಮ ಇವ ಕಾಮ, ಹಾ ಆಮೇಲೆ ಬಲದಲ್ಲಿ ಹಾ ನಿಮ್ಮ ಅಪ್ಪ ಭೀಮ. ಚರವನುಡೆಯನ್ನು ಕೇಳು ಕಂಗಳು ಉಳಿಯ ಸೂಸುತ್ತ ಪ್ರಳಯ ಕಾಲದ ಹರಮಂತ್ಯ ನಿನ್ನ ಮಾತನ್ನ ಕೇಳಿ ನೇರವಾಗಿ ಹೋಗಿ ಹುಡುಗಿನ ಮೇಲೆ ಯಾರಿಗೆ ಬಿಡ್ಲೆ? ಆದಿತ್ತು ಹೋಗುವ. ನೀನು ಹೇಳುತ್ತೀಯ ಭೀಮನ ಹಾಗೆ, ಹೌದಪ್ಪ, ಸೋಮನ ಹಾಗೆ, ಹೌದು, ಕಾಮನ ಹಾಗೆ. ಹಾಗೆ ಆದ್ರೆ ಅದೇ ಪ್ರಧಾನ ಅಲ್ವಲ್ಲ. ಮತ್ತೆ ನೀನು ಆಡಿದ್ದೇ ಪ್ರಧಾನ ನಂಬಿ ಹೋದೆ, ಹೌದೇ? ಅಲ್ಲಿ ಅನರ್ಥದ ಪರಂಪರೆ ಆದಿತ್ತು. ಹಾ, ಹಾ, ಹಾ. ಹಾಗಾಗಿ ಹೌದು. ಆ ಹುಡುಗರನ್ನು ನೋಡ್ತಾರೆ, ಹಾ. ಮಾತಾಡ್ತಾರೆ, ಮಾತಾಡ್ತಿ. ಆಮೇಲೆ ವಿಚಾರ ಮಾಡೋಣ. ಹೇಳು. ಆದಿತ್ತು. ಯಾರೆಲ್ಲ ನಿನ್ನಯ ಬೆಸರ ಯಾರು ನೀ ಯಾರು ಯಾರೆಲ್ಲ ನಿನ್ನಯ ಬೆಸರೇ ನಿರುತಿ ಊರಾಬುದು ನೀ ಯಾರ ಕುಮಾರ ಊರಾಬುದು ನೀ ಯಾರ ಕುಮಾರ ನಾರಿಯು ನಾನಿ ಮಡ್ಯಾರಿ ಬಿಪಿ ಹೋರನ ನೀ ಐದಿದ್ದೇಕೆ ಪ್ರವೇಶ ಮಾಡಿದೆಲ್ಲ ನಿನ್ನ ಸಂಬಂಧವಾಗಿ ಕುತೂಹಲ. ಏನು? ನೀನ್ ಯಾರು? ಎಲ್ಲಿಯವ? ಯಾವ ಊರು? ನಿನ್ನ ಮಾತಾಪಿದರೆ ಯಾರು? ಯಾಕೆ ಮತ್ತೆ ಎಂಬುದನ್ನು ಹೇಳು. ಯಾರು ನಾದರೇನು ಯಾರು ನಾದರೇನು ಎನ್ನೋ ಶೌರ್ಯ ತೋರು ಎನ್ನೋ ಶೌರ್ಯ ತೋರು ಇತ್ತ ಬಂದೆ ಯಾಕೆ ಕೇಳು ನನ್ನ ಪರಿಚಯವ ಹೌದು. ಹೇಳಲಿಕ್ಕಿಲ್ಲ. ಕೇಳಿದವರಿಗೆಲ್ಲ ಪರಿಚಯ ಹೇಳುವುದು ನನ್ನ ಅಭ್ಯಾಸ ಅಲ್ಲ. ಕಂಡವರಿಗೆ ಹೇಳ್ತಾ ತಿರುಗುವುದೂ ಇಲ್ಲ. ನಾನು ಯಾರಾದ್ರೂ ನಿನಗೇನು? ಏನಯ್ಯ ಸಂಸ್ಕಾರ ಮತ್ತು ಮಾತು ನಿನ್ನಲ್ಲಿಲ್ಲ. ಆದ್ರೆ
ನಾನೇನು ನನ್ನ ಎದುರು ನೀನೇನು ಮಗನಾಗಿಗೆ ನೋಡಲು ಪ್ರಯತ್ನದಿಂದ ದಿಕ್ಕುತಕತೈ ಪ್ರಯತ್ನದಿಂದ ತೋಂತ ದಿಕ್ಕುತ್ತಾಧಿ ದಿಕ್ಕುತಕತೈ ಪ್ರಯತ್ನದಿಂದ ತೋಂತ ದಿಕ್ಕು ಸಾಧಾಂತರಗಳ ತಾಂ ತೈಯದಿಂದ ತಾಂ ಹೊಸು ಮಗನಾಗಿಯೇ ನೀ ಹೊಸು ಮಗನಾಗಿಯೇ ಹೊಸು ಮಗನಾಗಿಯೇ ಹೊಸು ಮಗನಾಗಿಯೇ ನೋಡಲು ಎನ್ನೆಸುಗೆಯ ತಾಳುವೆ ಇನ್ನೆಂತು ಎನ್ನೆಸುಗೆಯ ತಾಳುವೆ ಇನ್ನೆಂತೋ ಹೊಸು ಮಗನಾಗಿಯ ನೋಡಲು ಎನ್ನೆಸುಗೆಯ ತಾಳುವೆ ಇನ್ನೆಂತೋ ಬಿಸಿನ ತರ ಎಳೆಯ ಹುಡುಗ ತಪ್ಪೇನು ಅಲ್ಲ. ಯಾಕಂದ್ರೆ ಉತ್ತಮ ಅಂತ ಮನತದಲ್ಲಿ ಹುಟ್ಟಿದವನೇ ಆದೆ ಪರಿಚಯ ಕೇಳಿದಾಗ ಸಮರ್ಥವಾದ ಉತ್ತರ ನೀಡಬೇಕು. ಅದನ್ನು ಕೊಡ್ಲಿಲ್ಲ ಅಂತ ನಾವು ತಿರುಗಿ ಬಿದ್ದರೆ ಆಗ್ತದ. ಸಣ್ಣ ಹುಡುಗ ಹಾಲು ಹಸುಳಿ ಆಗಿರುವ ನಿನ್ನ ಮೇಲೆ ಪರ್ವತ ಪ್ರಾಣ ಎರಗಿದ್ರೆ ನಿನ್ನ ಜೀವನ ಉಳಿಯಿತು. ಆದ್ದರಿಂದ ಹಿತವಾಗಿ ಹೇಳ್ತೇನೆ, ನಡೆಯಲಿಲ್ಲ ಕೂಗಲಾಗ ಸುಮ್ಮನೆ ಕೂಗಲಾಗ ಸುಮ್ಮನೆ ನೀನೀಗ ದೈತ ವಿಶಾಚ ಭಜನವ ಬಲ್ಲವೋ ಇನ್ನ ನಿನ್ನ ಕೂಗುವಿಕೆಗೆಲ್ಲ ಭಯ ಪಡುವವ ನಾನಲ್ಲ. ಈ ಅರಣ್ಯದ ಮಧ್ಯದಲ್ಲಿ ನನ್ನನ್ನು ಅಡ್ಡಾಯಿಸಿ ಪ್ರಶ್ನಿಸುತ್ತಾ ಇದ್ದೀಯಲ್ಲ, ನಿನ್ನ ವಿಷಯದಲ್ಲಿ ನನಗೊಂದು ಅನುಮಾನ ಉಂಟು. ಏನದು? ಕೇಳಿದ್ದೇನೆ ನಾನು. ಯಾವುದು? ಕೆಲವರು ದ್ರವ್ಯವನ್ನ ಆಭರಣವನ್ನ ದೋಚುವುದಕ್ಕೆ ಹೀಗೆ ಅಡ್ಡಾಯಿಸುವರಿರ್ತಾರಂತೆ. ಭಯೋತ್ಪಾದಕರು. ಹೌದು. ಹಾಗಾಗಿ ಅವರಲ್ಲಿ ಬಹುಶಃ ನೀನು ಯಾವುದೋ ಒಂದು ಜಾತಿ ಕಳ್ಳನಿರ್ಬೇಕು. ಕಳ್ಳನೇನೋ ಹೋಗದಾರೆ ಒಳ್ಳೆದಾಗಿದೆ ಮಾತು ತಾಂ ತಾಂ ಸದನದಿ ತಾಂ ತರಕದಿ ತೈಕುತಾಂ ಕಳ್ಳನೇನು 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 ಹೋಗಾದರೆ ನಾ ಕಳ್ಳನೇನು 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 ಹೋಗಾದರೆ ಒಳ್ಳೆದಾಗಿದೆ ಈ ಮಾತು ಒಳ್ಳೆದಾಗಿದೆ ಈ ಮಾತು ಕಾಗೆಗಳಿಗೆ ಬಳ್ಳು ಕಾಗೆಗಳಿಗೆ ಗುರಿಯಾದೆಲು ಕಂದ ಬಳ್ಳು ಕಾಗೆಗಳಿಗೆ ಬಳ್ಳು ಕಾಗೆಗಳಿಗೆ ಗುರಿಯಾದೆಲು ಕಂದ ಏನು? ನಿನ್ನ ಮಾತನ್ನ ಕೇಳಿದಾಗ ನಮ್ಮ ನಗು ಬರ್ತದೆ. ಯಾಕೆ? ಕಾಳೇನು ಬಲ್ಲೆಯ ಬುದ್ಧಿ ಇಲ್ಲ. ವಿಚಾರ ಹೇಳಿ. ಕಳ್ಳ 3 ವಿದ್ಯೆ ಕಳ್ಳಿದ್ದಾರೆ. ದರೋಡೆಕೋರು. ಹೌದು. ಹೇಳ ಕೇಳಿ. ಮತ್ತೊಬ್ಬರಿಗೆ ಗೊತ್ತಿರದೆ ನೇರವಾಗಿ ಮನೆ ನುಗ್ಗಿ ಅಪಹಾರ ಮಾಡುವವರು. ಹೌದಾ? ದಾರಿಯಲ್ಲಿ ಅಡ್ಡಾಯಿಸಿ ದೋಚುವವರು. ಹೌದು. ಆ 3ರಲ್ಲಿ ನಾನೊಬ್ಬ ತಿಳ್ಕೊಂಡೆ. ಹೌದು. ಆಭರಣ ನನಗೆ ಬೇಕೇನೋ ಬೇಕು ಅಂತಾದ್ರೆ ನಿನ್ನಲ್ಲಿ ನಾನು ಮಾತಾಡ್ತೇನೆ, ಬಡಿಯುತ್ತೇನೆ, ಕೊಂಡು ಹೋಗ್ತೇನೆ. ಅದನ್ನು ಬಿಟ್ಟು
ಅಪಾರ್ಥವನ್ನ ಎಳೆಸುತ್ತಿರುವ ನಿನಗೆ ಎಚ್ಚರಿಕೆ ಧ್ವನಿ ಯಾವುದು ಗೊತ್ತಾ? ಏನು? ಇಲ್ಲಿಂದ ಮನೆಗೆ ಹೋಗುದು ಒಳ್ಳೆಯದು. ಮನೆಗೆ ಹೋಗುದು. ಏನೇ ಇದ್ದರೂ ಆ ಕಳ್ಳನ ನೀನು ಹೌದು ಅಂತಾದ್ರೆ ಈ ಹೊತ್ತಿಗೆ ನಿನ್ನ ಕಳ್ಳತನ ನಿಲ್ಲಬೇಕು. ನಿಲ್ಲಿಸ್ತೇನೆ ನಾನು. ಬಿಡು ಬಾಣ. ಕಿತ್ತು ನಿನ್ನ ಮೇಲೆ ಈ ಬಂಡೆಯನ್ನು ಎತ್ತು ನಿನ್ನ ಮೇಲೆ ಬೀಸುತ್ತೇನೆ. ಶೋಕಿಸಿದಳು ಕಾಣುತ್ತಲೇ ಶೋಕಿಸಿದಳು. ಏನು ಇದು ಕಂದ? ಏತಕ್ಕೆ ಮಲಗಿದೆ ರಥದಲ್ಲಿ ಮಾತುಗಳಾಡದೆ? ಯಾತಕ್ಕೆ ಮಲಗಿದೆ ರಥದಲ್ಲಿ ಮಾತುಗಳಾಡದೆ ದೈತ್ಯನು? ಈಗರದು ಸುಮ್ಮನೆ ಮಮ ಜಾತನೆ ಜಡದಿಂದ ಭೀತಿಗಳೇ ನಿಧಾನವ ಎದರದೊಡ್ಡಿತು ತಿಳಿಯಲು. ಭೀತಿಗಳೇ ನಿಧಾನವ ಎದರದೊಡ್ಡಿತು ತಿಳಿಯಲು. ಭೂತಳದೊಳು ಪರಿಗಿಸಲಿ ಕೋತಿಯು ನಿನಗಿದಿರೆ. ಭೂತಳದೊಳು ಪರಿಗಿಸಲಿ ಕೋತಿಯು ನಿನಗಿದಿರೆ ಮಗನೇ. ಭೂತಳದೊಳು ಪರಿಗಿಸಲಿ ಕೋತಿಯು ನಿನಗಿದಿರೆ ಮಗನೇ. ಅಭಿಮನ್ಯು, ಒಮ್ಮೆ ಕಣ್ ತೆರೆದು ನೋಡು ಮಗನೇ. ಮಾತಾಡು ಕಂದ, ಮಾತಾಡು ಮಗನೇ.
ಮುಖ ಕಪ್ಪಾಯ್ತು, ಕೈ ಕಾಲು ತಣ್ಣಗಾಯ್ತು. ಇದೇನು ಮಗನೇ? ಧನುಷರಗಳೆಲ್ಲ ಒಂದೆಡೆಯಲ್ಲಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿದೆ, ರಥ ಅಜಿಗಜಿ ಆಗಿದೆ. ಇದೇನು ಕಂದ? ಮೌನವನ್ನಾವರಿಸಿ ರಥದಲ್ಲಿ ಈ ರೀತಿಯಾಗಿ ಹೊರಗೆ ಬಿಟ್ಟೆ ಮಗನೇ. ಅಯ್ಯೋ ದೇವ್ರೇ, ಇಂತಹ ಸ್ಥಿತಿ ನಮ್ಮ ಪಾಲಿಗೆ ಬಂತೆ. ಅದಲ್ಲದೆ ಇದ್ರೆ ಈ ಅಸುರನಲ್ಲಿ ಯುದ್ಧ ಮಾಡುತ್ತಿದ್ದಾಗ ನಾನಿನ್ನೇನು ಮತ್ತೊಂದು ಕ್ಷಣದಲ್ಲಿ ಅಸುರನನ್ನು ಬಡಿಯುತ್ತೀಯಾ ಅಂತ ನಾನು ಕುತೂಹಲದಿಂದ ಕಣ್ಣರಳಿಸಿ ಕಾಣುತ್ತಿದ್ರೆ ಇದೆಂತ ದುರ್ಧರ ಪ್ರಸಂಗ ಬಂತು ಶಿವನೇ. ನಾನೊಂದು ನೆನೆಸಿದೆ, ಆದ್ರೆ ದೇವರು ಮತ್ತೊಂದನ್ನು ಬಗೆಯುವಂತ ದುಸ್ತರ ಪ್ರಸಂಗ ಬಂತೆ. ಅಲ್ಲದೆ ಇದ್ರೆ ನೀನೆಂತವರ ಮಗನೇ? ಕಥಾ ಕಥಾ ಅಣ್ಣ ಘಟೋದ್ಗಜ ತಾನಿರೆ ಚಿಣ್ಣನೆ ಸೈರಿಸುವನಿ. ಅಣ್ಣ ಘಟೋದ್ಗಜ ತಾನಿರೆ ಚಿಣ್ಣನೆ ಸೈರಿಸುವನಿ. ಈ ಪುಣ್ಯ ಗಣೇಶನ ಬಿಡುವನೆ ಬಣ್ಣಿಸಲೇಕಿರದೆ. ಈ ಪುಣ್ಯ ಗಣೇಶನ ಬಿಡುವನೆ ಬಣ್ಣಿಸಲೇಕಿರದೆ. ಹುಣ್ಣಿಮೆ ಚಂದ್ರನ ಕಾಂತಿಯ ಬಣ್ಣದ ಮುಖ ಕಂದಿತೆಗೆ. ಹುಣ್ಣಿಮೆ ಚಂದ್ರನ ಕಾಂತಿಯ ಬಣ್ಣದ ಮುಖ ಕಂದಿತೆ. ಮುಕ್ಕಣ್ಣನ ಕರುಣವು ಕಡೆಯಲಿ ಕಣ್ಣಿಗೆ ಕಣಸಾಯ್ತೆ. ಮುಕ್ಕಣ್ಣನ ಕರುಣವು ಕಡೆಯಲಿ ಕಣ್ಣಿಗೆ ಕನಸಾಯ್ತೆ. ಮುಕ್ಕಣ್ಣವ ಕರುಣವು ಕಡೆಯಲಿ ಕಣ್ಣಿಗೆ ಕನಸಾಯ್ತೆ. ನಾನೆಂತಹ ಸಣ್ಣ ಬಾಲಭಾಷೆಯಿಂದ ಸಣ್ಣ ವ್ಯವಹಾರ ಮಾಡಿಬಿಟ್ಟು ಹೇಳು, ನಿನ್ನನ್ನು ಕೂಡಿಕೊಂಡು ಧಾರಾವತಿವರೆಗೆ ಬರುವುದಂತ ಬಂದು ಪಥ ಮಧ್ಯದಲ್ಲಿ ಇಂತಹ ದುಸ್ತರ ಪ್ರಸಂಗ ಆಯ್ತು. ಅಯ್ಯೋ, ಮರಳಿ ಮನೆಗೆ ಹೋಗೋಣವೇ? ಯಾವ ಸುಟ್ಟ ಮುಖ ಹೊತ್ತುಕೊಂಡು ಹೋಗ್ಲಿ? ನನ್ನ ಅತ್ತೆ ಕುಂತಿದೇವಿ ಕೇಳಿದ್ರೆ ಏನ್ ಹೇಳ್ಬೇಕು? ಅದಲ್ಲ ನನ್ನ ಅಕ್ಕ ದ್ರೌಪದಾದೇವಿ, ನಮ್ಮ ಮಗು ಕುಲದ ಕುಡಿ ಅಭಿಮನ್ಯು ಎಲ್ಲಿ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು? ಅಯ್ಯೋ, ನನ್ನ ಭಾವ ಭಾವ ಧರ್ಮರಾಯ ಕೇಳಿದ್ರೆ ಏನ್ ಹೇಳ್ಬೇಕು? ಭೀಮದೇವರು ಕೇಳಿದ್ರೆ ಏನ್ ಹೇಳ್ಬೇಕು? ನಿನ್ನ ಚಿಕ್ಕಪ್ಪಂದಿರು ಕೇಳಿದ್ರೆ ಚಂದ್ರವಂಶದ ಕುಲದ ಕುಡಿ ಎಲ್ಲಿ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು? ಅಯ್ಯೋ, ಹೋದಲ್ಲಿ ಬಂದಲ್ಲಿ ನಿಂತಲ್ಲಿ ನಮಗೆ ಸಹಕಾರ ಇದೆ, ನಮ್ಮವರ ಸಹಾಯ ಇದೆ ಅಂತ ದೃಢ ಭರವಸೆಯಿಂದ ನಾನು ಬಂದ್ರೆ ಈ ಕಾನನದ ತನ್ಮಧ್ಯೆ ದೇವರು ನಮ್ಮನ್ನು ಕೈ ಬಿಟ್ಟು ಬಿಟ್ಟಲ್ಲ. ಕಾನನದಲ್ಲಿ ಆದ್ರೂ ನಮಗೆ ಬಂಧು ಬಾಂಧವರ ಬಳಕೆ ಏನಾದ್ರೂ ಕಡಿಮೆ ಇದೆಯಾ ಮಗನೇ? ನಿನ್ನ ದೊಡ್ಡಪ್ಪ ಭೀಮಸೇನ ಅವರು ಕಾನನದಲ್ಲಿ ಹಿಡುಂಬ ವಿವಾಹದಲ್ಲಿ ಹಿಡುಂಬಿಯನ್ನು ವರಿಸಿ ಅವಳಿಂದ ಪಡೆದಂತ ಘಟೋತ್ಕಜ ಅಂತ ವೀರ ವಿಕ್ರಮಿ ನಿನ್ನ ಅಣ್ಣ ಇರುತ್ತಿದ್ರೆ ಸಹಕರಿಸುತ್ತಿದ್ದನೋ ಏನೋ. ಅಂತವನ ಸಖ್ಯ ನಮಗಾದ್ರೂ ಎಲ್ಲಿ ಆದೀತು ಶಿವನೇ? ನಾನೀ ಪರಿಸ್ಥಿತಿಯಲ್ಲಿ ನಾನಾದ್ರೂ ಯಾಕಿರಬೇಕು? ಹೆತ್ತ ಹೊಟ್ಟೆಗೆ ಕಿಚ್ಚನಿಟ್ಟಿ ಪರಿ ಪರಿಯ ದುಃಖಿಸುವ ಪಾರ್ಥನ ತರುಣಿಯನು ಈಕ್ಷಿಸುತ್ತಾ. ಪರಿ ಪರಿಯ ದುಃಖಿಸುವ ಪಾರ್ಥನ ತರುಣಿಯನು ಈಕ್ಷಿಸುತ್ತ ಮತ್ತೆ ಅಚ್ಚರಿಯುಳ ಕ್ಷಣ ಭೀತಿಯಂತಾದ ಹೊಯ್ಡಿಂಬಿ. ಮತ್ತಚ್ಚರಿಯುಳ ಭೀತಿಯಂತಾದ ಹೊಯ್ಡಿಂಬಿ. ಹರ ಹರ ಇವಳ್ಯಾರು? ಹರ 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 ಇವಳ್ಯಾರ್ಯನುತ ಬಂದ್ಯರಗಿ ಪದದಲ್ಲಿ. ಹರ ಹರ ಇವಳ್ಯಾರ್ಯನುತ ಬಂದ್ಯರಗಿ ಪದದಲ್ಲಿ. ಮಧುರ ವಚನದಿ ಸರಸಿ ಜಾಂಬಕಿ ಒಡನೆ ನುಡಿದನು ಪೊಡವಿಪಾಗ್ರಣಿಯೇ. ಆ
ಸಿಡಿಲು ಹೊಡೆದು ತಲೆಗೆ ಬಡಿದರು ಈ ನೋವಿನ ಅನುಭವ ಆಗುತ್ತಾ ಇಲ್ಲ. ಆ ಹುಡುಗ ನನ್ನ ಗದಾಘಾತದ ಕಾಯಿ ಬಿದ್ದಾಗ ಆ ಹುಡುಗನ ತಾಯಿ ಆ ಹೆಣದ ಮೇಲೆ ಗೋಲೋ ಎಂದು ಅಳುತ್ತಾ ಇದ್ದಾಳೆ. ಆದರೆ ಅವಳ ನಾಳೆಯಿಂದ ಬರಬಹುದಾದ ಒಂದೊಂದು ಶಬ್ದ ಎಂಥ ಕ್ರೂರ, ಎಂಥ ಘೋರ ಇದು. ನನ್ನ ಜೀವನವನ್ನೇ ಹಿಂಡಿ ಹಿಪ್ಪೆ ಮಾಡಿ ಹಾಳು ಹೊಂಡಕ್ಕೆ ಎಸೆಯುತ್ತಾ ಇದೆಯಲ್ಲ. ಕೊನೆಗೆ ಆಡಿದ ಒಂದು ಮಾತು, ಅಣ್ಣ ಘಟೋತ್ಕಚ ತಾನಿರೇ ಸಾಕಲ್ಲ. ನನ್ನ ಜೀವನಕ್ಕೆ ಆಘಾತ ಅದು ಒಂದಲ್ಲದೆ ಮತ್ತಿನ್ಯಾವ ಆಘಾತವನ್ನು ಸಹಿಸಬಲ್ಲ ಶಕ್ತಿ ನನಗಿತ್ತು. ಆದರೆ ಇವಳು ಯಾರು? ಪಾಂಡವರ ಭಗವಂತನಾದ ಕೃಷ್ಣನ ಘಟೋತ್ಕಜನ ಶಬ್ದಗಳು ಇವಳ ಬಾಯಿಂದ ಅಂದ ಮೇಲೆ ಇವಳು ನನ್ನ ಹತ್ತಿರದವಳೇ ಇರಬೇಕು. ಯಾರಾಗಿರಬಹುದು? ಯಾರವ್ವ ತಾಯೇ ಯಾರವ್ವ, ಯಾರವ್ವ ತಾಯೇ ಯಾರವ್ವ. ಸುರರು ಮಾನವರು ಸಂಗರ ಶೂರ ನೀತ, ಸುರರೋ ಮಾನವರೋ ಸಂಗರ ಶೂರ ನೀತ. ದುರದು ಎಂಬೊಡನೆ ಸೆಣಸಲು ಪ್ರಖ್ಯಾತ, ದುರದು ಎಂಬೊಡನೆ ಸೆಣಸಲು ಪ್ರಖ್ಯಾತ. ಬರುವುದೇ ಕಿಲ್ಲಿಗೆ ಬಳಿಕಿಲ್ಲಿ ಮಾತ, ಬರುವುದೇ ಕಿಲ್ಲಿಗೆ ಬಳಿಕಿಲ್ಲಿ ಮಾತ. ಮರೆಯದು ಸುರೆ ಮಾಡಿನಿ ತಿಳಿದರ್ಥ, ಮರೆಯದು ಸುರಿ ಮಾನಿನಿ ತಿಳಿದರ್ಥ. ಯಾರವ್ವ ತಾಯೇ ಯಾರವ್ವ, ಅಮ್ಮ ಯಾರವ್ವ ನೀನು? ಎಲ್ಲಿಂದ ಬಂದವಳು? ಸುರಳೆ, ನರರೆ ಅಥವಾ ದಾನವರು ಎಂದು ಊಹಿಸಬಹುದೇ? ಆ ಊಹೆ ಖಂಡಿತ ಅಲ್ಲ. ತಾಯಿ, ಗಂಧರ್ವ ಕಿನ್ನಗಿ ಪುರುಷರ ಯಕ್ಷ ವಿದ್ಯಾಧರರೇ ಅಥವಾ ಮಾನವರಲ್ಲಿ ಅತಿ ಅಗ್ರಗಣ್ಯ ಸ್ಥಾನದಲ್ಲಿ ಇದ್ದವರೇ? ಹಾಗಲ್ಲದೆ ಈ ಹುಡುಗರ ಹೋರಾಟ, ಕಡಿದಾಟ, ಬಡಿದಾಟಗಳು ಸಾಮಾನ್ಯವಾದ್ದಲ್ಲ. ಸಂಗರ ಶೂರರಿಂದ ನನ್ನಲ್ಲಿ ಹಾಡಾಹಾಡಿಯಾಗಿ ಹೊಡೆದಾಡುವಲ್ಲಿ ಬಡಿದಾಡುವಲ್ಲಿ ಆ ದಿವ್ಯ ಕ್ಷಾತ್ರ ತೇಜ ಎದ್ದು ಕಾಣ್ತಾ ಇದೆ. ಅಮ್ಮ ಹೇಳುತ್ತಾಯಿ, ಎಲ್ಲಿಂದ ಬಂದವಳಿನ ಹೆಸರೇನು? ಎಲ್ಲಿ ಹೋಗ್ತೀರಿ ಹೇಳಮ್ಮ. ನಂಬಲಾರೇನು ಕೇಳೋ ದಾನವ, ನಂಬಲಾರೆನು ಕೇಳೋ ದಾನವ. ದಾನವರೆಂಬವರು ಕಪಟಿಗಳು, ದಾನವರೆಂಬವರು ಕಪಟಿಗಳು. ಮತ್ತಿ ಕುಂಭಿನಿಯೋಳದ ಬೀಳಲಿ ಸಂಭ್ರಮಗಳ, ಮತಿ ಕುಂಭಿನಿಯೋಳದ ಏನ ಬೀಳಲಿ ಸಂಭ್ರಮಗಳ. ಆ ಬೇಡಪ್ಪ, ನನ್ನನ್ನು ಮಾತಾಡಿಸ್ಬೇಡಪ್ಪ. ನಾನು ಹೊತ್ತೆ ಬರಬಾರ್ದು. ಸರ್ವತಾ ನಾ ನಂಬಲಾರೆ. ಹುಚ್ಚು, ನಿಂತ ನೆಲವನ್ನು, ಹರಿಯುವ ನೀರನ್ನು, ಬೀಸುವ ಗಾಳಿಯನ್ನು, ಉರಿಯುವ ಬೆಂಕಿಯನ್ನು ನಂಬದ ಸ್ಥಿತಿಗೆ ನಾನು ಒಳಗಾಗಿದ್ದೆ.
ಈ ಹಸಗೂಸನ್ನು ಕಟ್ಟಿಕೊಂಡು ನಾನು ಇಲ್ಲಿಗೆ ಬಂದೆ. ಆತ ಬಿದ್ದಿದ್ದ, ಹೇಗಾದ್ರೂ ವಂಚಿಸಿ ನನ್ನನ್ನು ತನ್ನ ವಶ ಮಾಡಿಕೊಳ್ಳೋಣ ಅಂತ ನೀನ್ ಈ ರೀತಿಯಾದಂತಹ ಸಂಚನ ಮಾಡ್ತಾ ಇದ್ಯೋ ಏನು ನನಗಂತೂ ತಿಳಿಯದಪ್ಪ. ದಾನವರಂದ್ರೆ ಕಪಟಿಗರು, ಮಾಯಾವಿಗಳು, ವಂಚಕರು ಎನ್ನುವುದನ್ನು ನಾನು ಕೇಳಿ ತಿಳಿದವಳೆ. ರಾವಣನು ಸೀತೆಯನ್ನು ಮೋಸದಿಂದ ಕೊಂಡೋಗಿ ಎಂತಹ ಆಪತ್ತು ವಿಪತ್ತುಗಳಿಗೆ ಗುರಿಪಡಿಸಿಲ್ಲ ಹೇಳು. ಅದಕ್ಕಾಗಿ ನಿಮ್ಮ ದಾನವರನ್ನು ನಂಬಲಾರೆನಪ್ಪ, ನಂಬಲಾರೆ. ಸಮೀಪ ನಂಬು ತಾಯಿ, ದೇವರ ಸಾಕ್ಷಿಯಾಗಿ ಹೇಳುತ್ತಾ ಇದ್ದೇನೆ. ಅಮ್ಮ, ದಾನವರ ಮೇಲೆ ಅಪವಾದ ಹಾಕಬೇಡಿ ತಾಯಿ, ಹಾಕಬೇಡಿ. ಪುರಾಣ ಪ್ರಸಿದ್ಧ ಅಂತ ಅನೇಕ ಮಹಾನುಭಾವರು ಈ ಲೋಕದಲ್ಲಿ ನಾವು ಕಾಣ್ತಾ ಇದ್ದೇವೆ. ಹೌದೇ, ಹಿರಣ್ಯಕಶಿಪು ಭಯಂಕರವಾದ ಅಸುರ ಪ್ರವೃತ್ತಿಯಲ್ಲಿದ್ದವ. ಅವನ ಮಗ ಪ್ರಹ್ಲಾದನನ್ನ ಅಸುರ ಎಂದು ಸಂಬೋಧಿಸಿಲ್ಲ ಪ್ರಪಂಚ. ರಾವಣ ಆಸುರ್ಯ ಪ್ರವೃತ್ತಿಯಲ್ಲಿದ್ದವ. ಅವನ ತಮ್ಮ ವಿಭೀಷಣ ಸಾತ್ವಿಕ ಶಕ್ತಿಯ ವಿಜೃಂಭಿಸಲಿಲ್ವೇ ಅಮ್ಮ? ಅಮ್ಮ, ಎಲ್ಲರೂ ಕೆಟ್ಟವರಲ್ಲ ತಾಯಿ, ದೇವರ ಸಾಕ್ಷಿಯಾಗಿ ಹೇಳುತ್ತಾ ಇದ್ದೇನೆ, ಅದನ್ನು ಬಿಡಿ. ಕೊಟ್ಟನು ಭಾಷೆಯ ಬಿಟ್ಟನು ವೈರವ, ಕೊಟ್ಟನು ಭಾಷೆಯ ಬಿಟ್ಟನು ವೈರವ, ತುಟ್ಟ ತುದಿಯ ಶಿವನಾನೆ, ತುಟ್ಟ ತುದಿಯ ಶಿವನಾನೆ. ಶ್ರೇಷ್ಠನಲ್ಲಿ ಬಂದಿಟ್ಟವನು ಕಷ್ಟವನ್ನುಳಿದು ಕರುಣದಿಂದ. ಶ್ರೀಪುರಾವೆ ಬೇಕೆ? ಈ ಲೋಕದಲ್ಲಿ ನಾನು ನಂಬಿದ ಅಲ್ಲ, ಪ್ರಪಂಚವೇ ನಂಬಿದ. ನೀನೇ ಹೇಳುತ್ತಾ ಇದ್ದೀರ ಕೃಷ್ಣ ಕೃಷ್ಣ ಎಂದು. ಆ ಭಗವಂತನಾದ ಕೃಷ್ಣನ ಪಾದದಾಣಿ, ಪರಮೇಶ್ವರನ ಪಾದದಾಣಿಯಾಗಿ ನನ್ನನ್ನು ನಂಬು ತಾಯಿ. ನನ್ನ ಮೇಲೆ ವಿಶ್ವಾಸ ಇಡಿ, ಇದು ಭರವಸೆಯನ್ನು ಕೊಡ್ತಾ ಇದ್ದೇನೆ.